ನೀಟ್ ಪೇಪರ್ ಲೀಕ್ ರಾದಂತ ದೇಶಾದ್ಯಂತ ಕಾವು ಪಡೆದುಕೊಂಡಿರುವಾಗಲೇ ಈಗ ಬಾಲಿವುಡ್ ನ ಸುಲ್ತಾನ್ ಸಲ್ಮಾನ್ ಖಾನ್ ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. ನೀಟ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರೋ ಸಲ್ಲುಬಾಯ್, ವಿದ್ಯಾರ್ಥಿಗಳೇ ದಯವಿಟ್ಟು ಪ್ರತಿಭಟನೆ ನಿಲ್ಲಿಸಿ, ನಿಮ್ಮ ಮನೆಗೆ ತೆರಳಿ ಅಂತ ಪ್ರೀತಿಯಿಂದ ಮನವಿ ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹೇಳಿದ್ದೇನು ಗೊತ್ತಾ? ವಿದ್ಯಾರ್ಥಿಗಳೇ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ, ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ನಿಮಗಾಗಿ ಅಭಯ ನೀಡಿದ್ದಾರೆ. ಇನ್ನು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಆ ಕದಿಮರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ಭದ್ರತೆ ನಮಗೆ ಅತ್ಯಂತ ಮುಖ್ಯ. ಹಾಗಾಗಿ ಪೋಷಕರು ಮತ್ತು ಅಭ್ಯರ್ಥಿಗಳು ಯಾರು ಕೂಡ ಹೆದರೋ ಅಗತ್ಯವಿಲ್ಲ ಅಂತ ಧೈರ್ಯ ತುಂಬಿರುವ ವಿಷಯ ತಡವಾಗಿ ಬೆಳಕಿಗೆ ಬಂದಿದೆ. ಇಷ್ಟೇ ಅಲ್ಲದೆ ಇದರ ಜೊತೆಗೆ ಲಡಾಖ್ನ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರಿಗೂ ಆಪ್ತವಾಗಿ ವಿನಂತಿಸಿರೋ ಸಲ್ಮಾನ್, ನಿಮ್ಮ ಸತ್ಯಾಗ್ರಹವನ್ನ ಇಷ್ಟಕ್ಕೆ ನಿಲ್ಲಿಸಿ, ಮೊದಲು ಏನನ್ನಾದರೂ ಉಪಹಾರ ಸೇವಿಸಿ, ನಿಮಗೆ ಬೇಕಿದ್ರೆ ನನ್ನ ಮನೆಯಿಂದಲೇ ನಿಮಗಾಗಿ ಸ್ಪೆಷಲ್ ಊಟ ಕಳಿಸ್ಕೊಡ್ತೀನಿ ಅಂತ ಸ್ವೀಟ್ ಆಗಿ ಆಫರ್ ಕೂಡ ಕೊಟ್ಟಿದ್ದಾರೆ. ಈ ಹೋರಾಟದ ಹುಮ್ಮಸ್ಸನ್ನ ಮುಂದಿನ ದಿನಗಳಿಗೆ ಉಳಿಸಿಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಲ್ಮಾನ್ ಖಾನ್ ಅಷ್ಟೇ ಅಲ್ಲದೆ ಬಿ ಟೌನ್ ನ ಸಾಲು ಸ್ಟಾರ್ಸ್ ಗಳಾದ ಕರೀನಾ ಕಪೂರ್, ಆಲಿಯಾ ಭಟ್, ಋತಿಕ್ ರೋಷನ್, ವರುಣ್ ಧವನ್ ಮತ್ತು ಭೂಮಿ ಪಡ್ನೇಕರ್ ಕೂಡ ವಿದ್ಯಾರ್ಥಿಗಳ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಅಂದ್ರೆ ದೇಶಾದ್ಯಂತ ವಿದ್ಯಾರ್ಥಿಗಳ ಧ್ವನಿಗೆ ಇಡೀ ಚಿತ್ರರಂಗವೇ ಸಾಥ್ ನೀಡಿದ ಅಂತ ಹೇಳಬಹುದು. ಇನ್ನು ಒಟ್ಟಿನಲ್ಲಿ ನೋಡೋದಾದ್ರೆ, ಪ್ರಧಾನಿ ಮೋದಿ ವಿಡಿಯೋ ಮೂಲಕ ಕೊಟ್ಟ ಅಭಯದ ಬೆನ್ನಲ್ಲೇ ಸಲ್ಮಾನ್ ಖಾನ್ ಅವರ ಈ ಮನವಿ ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಾಧಾನವನ್ನ ತಂದಿದೆ ಅಂತ ಹೇಳಬಹುದು.